ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಪೈಪಿಂಗ್ ಮಾಡೋದಕ್ಕೆ ಈ ರೀತಿ ಬಟ್ಟೆನ ಕ್ರಾಸಾಗಿ ಯಾವ ರೀತಿ ಕಟಿಂಗ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಇದನ್ನು ಈ ರೀತಿ ಎಲ್ಲ ಜಾಯಿಂಟ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿರ್ತಾರೆ ಅಲ್ವಾ. ಕೆಲವರಿಗೆ ಈ ರೀತಿ ಎಲ್ಲ ಜಾಯಿಂಟ್ ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದನ್ನು ಯಾವ ರೀತಿ ಸುಲಭವಾಗಿ ಜಾಯಿಂಟನ್ನು ಮಾಡ್ಬೋದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಈಸಿ ಮೆಥಡಲ್ಲಿ ನೀವು ಇದನ್ನು ಜಾಯಿಂಟ್ ಮಾಡ್ಬೋದು. ಇವಾಗ ಕಟ್ಟಿಂಗನ್ನು ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದಂತ ತಿಳಿಸ್ತಾ ಇದ್ದೀನಿ. ಪೈಪಿಂಗಿಗಾದರೂ ಅಷ್ಟೇ, ಎಮ್ಮಿಂಗಿಗಾದರೂ ಅಷ್ಟೇ ಈ ರೀತಿಯಾಗಿ ಕ್ರಾಸಾಗಿ ಬರಬೇಕು. ಈಗ ಹೇಳಿದ್ರೆ ನೋಡಿ, ಈ ರೀತಿ ಕ್ರಾಸಾಗಿ ಬರೋ ರೀತಿ ಇರಬೇಕು. ಇದು ಲೈನಿಂಗ್ ಬಟ್ಟೆಲೇ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಒಂದು ಈ ರೀತಿ ಬಟ್ಟೆನ ಇಲ್ಲಿಂದ ಒಂದು 4 ಇಂಚ್ ಬಿಟ್ಟು ಒಂದು ಸ್ಕೇಲ್ನ ತಗೊಂಡು ಈ ರೀತಿ ಕ್ರಾಸಾಗಿ ಇಡಿ. ನೋಡಿ, ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಂದ ಈ ರೀತಿಯಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ನಾವು ಇದು ಒಂದು ಸ್ಕೇಲ್ ಇದೆಯಲ್ಲ, ಈ ಮಕ್ಕಳೆಲ್ಲ ಯೂಸ್ ಮಾಡ್ತಾರೆ ನೋಡಿ, ಅದೇ ಥರ ಸ್ಕೇಲ್ನ ನಾನು ಬಳಸ್ತಾ ಇದ್ದೀನಿ. ಈ ಸ್ಕೇಲ್ ಅಷ್ಟು ಅಗಲಾದರೆ ಎಮ್ಮಿಂಗ್ ಮಾಡೋದಕ್ಕೆ ಸಾಕಾಗುತ್ತೆ. ಪೈಪಿಂಗ್ ಕೊಡೋದಕ್ಕಾದರೆ ಸ್ವಲ್ಪ ಇದಕ್ಕಿಂತ 1/4 ಇಂಚಷ್ಟು ಜಾಸ್ತಿ ಬೇಕಾಗತ್ತೆ. ಇದು ಎಮ್ಮಿಂಗಿಗೆ ಸಾಕಾಗುತ್ತೆ ಇಷ್ಟು. ನಾನು ಇದನ್ನು ಈ ರೀತಿಯಾಗಿಟ್ಟು ಒಂದೊಂದು ಸ್ಕೇಲಷ್ಟು ಮಾರ್ಕ್ ಮಾಡ್ಕೊಳ್ತೀನಿ. ಡೀಪ್ ಎಷ್ಟಿದೆಯೋ ಅಷ್ಟು ನಮಗೆ ಪೀಸ್ಗಳು ಬೇಕಾಗುತ್ತೆ. ಕಡಿಮೆ ಇದ್ದರೆ ಇಷ್ಟು ದೊಡ್ಡ ಪೀಸ್ ಆದರೆ ಒಂದು 4 ಪೀಸ್ ಆದರೆ ಸಾಕಾಗುತ್ತೆ. ಇಲ್ಲ ದೊಡ್ಡದು ಜಾಸ್ತಿ ಇದೆ, 10 ಡೀಪು 10, 11 ಎಲ್ಲ ಇದೆ ಅಂದರೆ ಇದು ಒಂದು 5 ಪೀಸ್ ಆದರೂ ಬೇಕಾಗುತ್ತೆ. ಇಷ್ಟು ದೊಡ್ಡದು ಈ ರೀತಿಯಾಗಿ ಇಟ್ಟು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದೇ ರೀತಿ ಕ್ರಾಸಾಗಿನೇ ಇಟ್ಟು ಮಾರ್ಕನ್ನು ಮಾಡ್ಕೊಳ್ಳಿ. ಇದು ರೀತಿ ಸ್ಕೇಲಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ಬರುತ್ತೆ. ಹಾಗೆ ಇದು ಕಟ್ಟಿಂಗು ಸ್ಟ್ರೈಟ್ ಕಟ್ಟಿಂಗು ಬರುತ್ತೆ ನಿಮಗೆ. ನೋಡಿ, ಈ ರೀತಿಯಾಗಿ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ತುಂಬಾ ಈಸಿಯಾಗಿ ನೀವು ಮಾರ್ಕನ್ನು ಮಾಡ್ಕೊಳ್ಬೋದು. ಇದನ್ನು ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳಿ. ತುಂಬಾ ಸುಲಭ ಇದು. ಮಾತ್ರ ಕ್ರಾಸ್ ಇರಬೇಕು. ಈ ರೀತಿ ಕ್ರಾಸ್ ಕಟ್ಟಿಂಗ್ ಬಂದರೆ ಮಾತ್ರ ನಿಮಗೆ ಪೈಪಿಂಗು ಕರೆಕ್ಟಾಗಿ ಬರೋದು. ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಬರೋದು. ನೋಡಿ, ಈ ರೀತಿಯಾಗಿ ಹೀಗೆ ಎಳೆದ್ರೆ ಈ ರೀತಿ ಕ್ರಾಸ್ ಬರಬೇಕು. ಆ ಥರ ಇರಬೇಕು ಬಟ್ಟೆ. ಇದನ್ನು ಇವಾಗ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ನಿಮಗೆ ಅಭ್ಯಾಸ ಇದ್ದರೆ ಮಾತ್ರ ನೀವು ಈ ರೀತಿಯಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಇದನ್ನು ಕರೆಕ್ಟಾಗಿ ಸ್ಟ್ರೈಟಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಸೇಮ್ ಬರಬೇಕು. ಈ ಕಡೆನೂ ನೋಡ್ಕೊಳ್ಳಿ. ಈ ಎಡ್ಜು ಕರೆಕ್ಟಾಗಿ ಸಮ ಬರೋ ಥರ ನೋಡಿಕೊಂಡು ನೀವು ಇಲ್ಲಿಂದ 1/4 ಇಂಚಷ್ಟು ಬಿಟ್ಟು ಇಲ್ಲಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ 1/4 ಇಂಚಷ್ಟು ಬಿಟ್ಟು ನೀವು ಹೊಲಿಗೆನ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಒಂದು ಸ್ಟಿಚಿಂಗನ್ನು ಹಾಕ್ಕೊಳ್ಳಿ. ಆನಂತರ ಇದನ್ನು ಕಟ್ ಮಾಡ್ಕೊಂಬಿಡಿ. ಒಂದೇ ಸಮ ಬರೋ ಹಾಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಸ್ಟ್ರೈಟಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ, ಇದೇ ರೀತಿ ಕ್ರಾಸಾಗಿ ಕೂಡ ಬರುತ್ತೆ. ತುಂಬಾ ಈಸಿ ಇದು. ನಾವು ಇದನ್ನು ರೆಡಿ ಮಾಡ್ಕೊಳ್ಳೋದು ಏನು ಕಷ್ಟ ಆಗೋದಿಲ್ಲ. ಕೆಲವರಿಗೆ ಇದನ್ನು ಕೂಡಿಸೋದಕ್ಕೆ ಬರ್ದೇ ತುಂಬ ಜನ ನನಗೆ ಕೇಳ್ಕೊಂಡು ಬರ್ತಾರೆ. ಈ ಥರದ ಸಣ್ಣ ಸಣ್ಣ ಮಿಸ್ಟೇಕನ್ನು ಫಸ್ಟು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ದೊಡ್ಡದೆಲ್ಲ ನಿಮಗೆ ತಾನಾಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಈಗ ನೋಡಿ.
ಇಲ್ಲಿ ಇರೋದನ್ನ ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಆನಂತರ ಒಂದು ಅರ್ಧ ಇಂಚಷ್ಟು, ಮುಕ್ಕಾಲು ಇಂಚಷ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಒಂದು ಮುಕ್ಕಾಲು ಇಂಚ್ ಆದರೆ ಸಾಕು, ಜಾಸ್ತಿನೂ ಬೇಡ. ತುಂಬ ಈಸಿಯಾಗಿ ನಾವು ಪೈಪಿಂಗನ್ನು ಮಾಡ್ಬೋದು, ಎಮ್ಮಿಂಗನ್ನು ಕೊಡ್ಬೋದು, ಪೀಸನ್ನು ಕೊಡ್ಬೋದು. ಈ ರೀತಿಯಾಗಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಒಂದು 1/4 ಇಂಚ್ ಅಷ್ಟೇ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಈ ಕಡೆನೂ ಕೂಡ ಇದೇ ರೀತಿ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು. ಇವಾಗ ಏನಾದರೂ ಎಕ್ಸ್ಟ್ರಾ ದಾರಗಳೇನಾದರೂ ಇದ್ದರೆ ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ಇದು ನಾನಿವತ್ತು ತೋರಿಸ್ತಾ ಇರೋದು ಬರೀ ಎಮ್ಮಿಂಗ್ ಮಾಡೋದಕ್ಕೆ ಇದನ್ನು ಸ್ಟಿಚಿಂಗ್ ಮಾಡ್ತಾ ಇರೋದು. ನಾನು ಪೈಪಿಂಗ್ ತೋರಿಸ್ತಾ ಇಲ್ಲ, ಎಮ್ಮಿಂಗನ್ನು ಮಾಡೋದು ಹೇಗೆ ಅನ್ನೋದು ತೋರಿಸ್ತಾ ಇದ್ದೀನಿ. ಇದನ್ನ ಇವಾಗ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಕ್ರಾಸ್ ಇರೋ ಜಾಗದಲ್ಲೆಲ್ಲ ಸ್ವಲ್ಪ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಿಧಾನವಾಗಿ, ಮತ್ತು ಹೊಲಿಗೆಗಿಂತ ಮುಂದೆ ಹೋಗಬಾರ್ದು, ಅದಕ್ಕಿಂತ ಈ ಕಡೆನೇ ಸ್ವಲ್ಪ ಈ ಕ್ರಾಸ್ ಇರೋ ಜಾಗದಲ್ಲಿ ಸ್ವಲ್ಪ ಜಾಸ್ತಿನ ಮಾಡ್ಕೊಳ್ಳಿ. ಇದೇ ರೀತಿ ಫುಲ್ಲು ಬ್ಲೌಸನ್ನು ಈ ಸ್ಟ್ರೈಟ್ ಇರೋ ಕಡೆ ಏನು ಬೇಡ. ನೋಡಿ, ಇಷ್ಟಿಷ್ಟನ್ನೇ ಈ ರೀತಿಯಾಗಿ ಮಾಡ್ಕೊಳ್ತಾ ಈ ಬ್ಲೌಸ್ ಫುಲ್ಲು ನೆಕ್ ಫುಲ್ಲು ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡಿ ಹೊಲ್ಕೊಂಡಿರ್ತೀರಲ್ಲ ಅದನ್ನು ತೆಗೆದು ಇಲ್ಲಿ ಕಟ್ಟಿಂಗ್ ಎಲ್ಲ ಈ ರೀತಿ ಮಾಡ್ಕೊಂಡಿರಿ. ಆನಂತರ ನಾವು ಇಲ್ಲಿ ಹೊಲಿಗೆ ಎಷ್ಟು ಹಾಕ್ಕೊಂಡಿದ್ದೀವೋ ಅಷ್ಟೇ ಫೋಲ್ಡ್ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಈ ರೀತಿಯಾಗಿ ಇದು ಎಮ್ಮಿಂಗ್ ಮಾಡೋದಕ್ಕೆ ಅಂತ ನಾನು ತೋರಿಸ್ಕೊಡ್ತಾ ಇರೋದು. ಪೈಪಿಂಗ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಸ್ಟಿಚಿಂಗನ್ನು ಹಾಕ್ಕೊಳ್ತಾ ಹೋಗಬೇಕು. ಇದನ್ನು ಸ್ಟಿಚಿಂಗ್ ಆದಮೇಲೆ ಈ ಕಡೆ ಬಟ್ಟೆನ ಸ್ವಲ್ಪ ಕಟ್ ಮಾಡಿದ ಮೇಲೆ ನೋಡಿ ಈ ರೀತಿಯಾಗಿ ನಮಗೆ ನೀಟಾಗಿ ಬರುತ್ತೆ. ಇವಾಗ ಇಲ್ಲಿ ಸ್ಟಿಚಿಂಗನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಸೈಡಲ್ಲೇ ಒಂದು ಸ್ಟಿಚನ್ನು ಹಾಕ್ಕೊಳ್ಳಿ. ಇಲ್ಲಿ ಬಟ್ಟೆ ಕೊಡುವಾಗ ನಿಧಾನವಾಗಿ ನೋಡಿ ಇದ್ರ ಒಳಗಡೆ ಈ ರೀತಿ ಮಾಡಿ ಕೊಡಿ. ಇದೇ ರೀತಿ ಎಡ್ಜಲ್ಲೇ ಒಂದು ಸ್ಟಿಚನ್ನು ಹಾಕ್ಕೊಂಡು ಬನ್ನಿ. ನೋಡಿ, ಈ ರೀತಿಯಾಗಿ ಈ ಎಡ್ಜಲ್ಲೇ ಒಂದು ಸ್ಟಿಚಿಂಗನ್ನು ಹಾಕಿ, ಹಾಗೆ ಇದನ್ನು ಈ ಹೆಬ್ಬೆಟ್ಟು ಸಹಾಯದಿಂದ ಹೀಗಿಟ್ಕೊಂಡು ಈಗ ತಗೊಳ್ಳಿ. ನೋಡಿ, ಈ ಥರನೇ ಬರಬೇಕು. ಇಲ್ಲಾಂದರೆ ಇದು ಆ ಕಡೆ ಈ ಕಡೆ ಆಚೆ ಕಾಣಿಸೋ ಥರ ಆಗಿಬಿಡುತ್ತೆ. ನೋಡಿ, ಈ ರೀತಿ ಹಿಂಗೆ ಒಳಗಡೆ ನೋಡ್ರಿ ಈಸಿಯಾಗಿಯೇ ನಿಮಗೆ ಬರುತ್ತೆ. ಈ ಹೆಬ್ಬೆಟ್ಟಲ್ಲಿ ಈ ಸ್ಟಿಚಿಂಗ್ನ ಮೇಲ್ಗಡೆ ಬರೋ ಥರ ಇಟ್ಕೊಳ್ಳಿ. ಇದನ್ನು ಹಿಂಗೆ ತಿರುಗಿಸ್ಕೊಳ್ಳಿ ಅಷ್ಟೇ. ಹೀಗಿರುತ್ತಲ್ಲ ಈ ಹೆಬ್ಬೆಟ್ಟಲ್ಲಿ
ನೋಡಿ ಎಲ್ಲೂ ಕಾಣದೇ ಇರೋ ಹಾಗೆ ನಾವು ನೀಟಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಎಕ್ಸ್ಟ್ರಾ ಬರುತ್ತಲ್ವ, ಅದನ್ನು ನಿಧಾನವಾಗಿ, ತುಂಬ ನಿಧಾನವಾಗಿ ಕತ್ತರಿಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಈ ರೀತಿಯಾಗಿ. ಇದೆಲ್ಲ ಸುತ್ತ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಹೇಮಿಂಗ್ ಮಾಡೋದಕ್ಕೆ ನೀಟಾಗಿ ಬರುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಇನ್ನು ಯಾವ ರೀತಿ ವಿಡಿಯೋಗಳು ಬೇಕು ಅಂತ ತಿಳಿಸಿ, ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಧನ್ಯವಾದಗಳು.